pink, yellow, Good. green, red, Good. yellow, Good. orange, Good. pink, ಕೈ ಎರಡು ಕೈ ಹಿಂಗೆ ಮಾಡು. ಹಾ, ಹಾಕ್ಲಾ ಇದು? pink, ಗುಡ್. yellow, ಓಕೆ. orange, yellow, ರಿಚ್. red, ಓಕೆ. green, ಓಕೆ. ಸ್ಟಾರ್ಟ್ ಮಾಡಲಾ? ಹಾಂ. yellow, ಗುಡ್. orange, ಓಕೆ. green, ಓಕೆ. pink, ಓಕೆ. red, ಓಕೆ. green, ಓಕೆ. orange, ಓಕೆ. pink, ಓಕೆ. yellow, ಓಕೆ. orange, ಓಕೆ. green, ಓಕೆ. green, ಓಕೆ. yellow, ಓಕೆ. ಸ್ಟಾಪ್. ಸ್ಕ್ಯಾನ್ ಮಾಡಿ ವಸ್ತುಗಳನ್ನು ಮತ್ತೆ ಇಲ್ಲಿರತಕ್ಕಂಥ ಯಾವ ಪ್ರಾಣಿ ಅನ್ನೋದನ್ನು ಸಹ ನಮ್ಮ ಸುಪ್ರೀತ್ ಅವ್ರು ಹೇಳ್ತಾರೆ, ನೋಡ್ಕೊಡ್ರಿ. ಓಕೆ, ಸ್ಕ್ಯಾನ್ ಮಾಡ್ರಿ. buffalo, ಓಕೆ, ಗುಡ್. ಬೆಪ್ಪಲು ಕರೆಕ್ಟ್ ಇದೆ. ನೆಕ್ಸ್ಟ್ bear, ಓಕೆ, ಬೇರ್ ಕರೆಕ್ಟ್ ಇದೆ. ಗುಡ್. tiger, ಓಕೆ, ಟೈಗರ್. ಗುಡ್. cat, ವೆರಿ ಗುಡ್. panda, ಗುಡ್. elephant, ಹಾಂ tiger, ಹಾಂ. rabbit, donkey, ಓಕೆ, ಕರೆಕ್ಟ್ ಇದೆ. ಎಲಿಫೆಂಟ್, ಟೈಗರ್, ರ್ಯಾಬಿಟ್, ಡಂಕಿ. ಓಕೆ. goat, ಗುಡ್, ಕರೆಕ್ಟ್ ಇದೆ. ಓಕೆ. ಈಗ ಒಂದು ಇಟ್ಟಿದ್ದೀವಿ, ಇದನ್ನು ಸ್ಕ್ಯಾನ್ ಮಾಡ್ತಾನೆ. ಏನು ಅಂತ ಹೇಳಿಲ್ಲ ಅವನಿಗೆ, ಆದರೂ ಅವನು ಏನು ಮಾಡ್ತಾನೆ, ಇದನ್ನು ಸ್ಕ್ಯಾನ್ ಮಾಡಿ ಏನು ಅಂತ ಹೇಳ್ತಾನೆ. ಓಕೆ. ರೊಕ್ಕ ಹಾಂ, ಎಷ್ಟರದಿದೆ? 10 ರೂಪಾಯಿ. 10 ರೂಪಾಯಿ ಇದೆ. ನಂಬರ್ ಹೇಳ್ಬೋದಾ? ಹಾಂ. 01 ಹಾಂ, ಗುಡ್. 73 ಓಕೆ. 53. ಓಕೆ, ಕರೆಕ್ಟ್ ಇದೆ. 017353 10 ರೂಪಾಯಿ ನೋಟು. ವೆರಿ ಗುಡ್. ಈಗ ನಾವೊಂದು ಟವೆಲನ್ನು ಹಾಕ್ತೀವಿ. ಟವೆಲ್ ಬಿಡೋಕ್ಕೆ ಒಂದು ವಸ್ತುವನ್ನು ಇಟ್ಟಿರ್ತೀವಿ. ಆ ವಸ್ತು ಯಾವುದಂತ ಗೊತ್ತಾ ಹಿಡಿತೀವಿ. ಓಕೆ, ಸ್ಕ್ಯಾನ್. Green, ವೆರಿ ಗುಡ್. ಗ್ರೀನ್ ಬಾಲ್ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್. pink, ಓಕೆ, ಪಿಂಕ್ ರೈಟ್. ನೆಕ್ಸ್ಟ್. red, ರೆಡ್ ವೆರಿ ಗುಡ್. ಓಕೆ. orange, ಹಾಂ,
yellow, green. ಓಕೆ, ಆರೆಂಜ್, ಯೆಲ್ಲೋ, ಗ್ರೀನ್ ಕರೆಕ್ಟ್ ಇದೆ. ವೆರಿ ಗುಡ್. ಈಗ ಇನ್ನು 2 ಅಥವಾ 3 ಪಡಕಲ್ಲಿ ಇದನ್ನ ಪೂರಾ ಬೆಂಡ್ ಮಾಡಿದೀವಿ. ಯಾವ ಚಿತ್ರಗಳಿದಾವ ಅಂತ ಅವನು ಕಂಡುಹಿಡಿತಾನೆ. ಓಕೆ, ಸ್ಕ್ಯಾನ್. Goat, ಹಾ panda, ಹಾ kangaroo. ವೆರಿ ಗುಡ್. ಗೋಟ್, ಕ್ಯಾಟ್, ಪಾಂಡಾ. ಓಕೆ, ನನ್ನ ಹೆಸರು ಸುಪ್ರೀತ್ ಶಿವಳ್ಳಿ. ಹಾ ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 15 ದಿನಗಳಲ್ಲಿ ಹಾ ಈ ಗಾಂಧಾರಿ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೇನೆ. ಹಾ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಹಾ ಈ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವೆರಿ ಗುಡ್. ಓಕೆ, ಧನ್ಯವಾದಗಳು. ನಮಸ್ಕಾರ. ಎಲ್ಲ ಪೋಷಕರಿಗೆ, ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಗುರುದೇವರನ್ನು ನಮಸ್ಕರಿಸೋಣ. ಅದರ ಜೊತೆಗೆ ಇಂದು ನಾವು ಯೋಗ ತರಬೇತುದಾರರು ಹಾಗೂ ಗಾಂಧಾರ ವಿದ್ಯೆ ತರಬೇತುದಾರ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ನಮ್ಮ ಹೆಸರು ಶರಣಯ್ಯ ಅಂತೇಳಿ. ಗದಗ ಜಿಲ್ಲಾ, ಗದಗ ತಾಲೂಕು, ಅಂತೂರು ಬೆಂತೂರು ಗ್ರಾಮದೊಳಗೆ ಈ ವಿದ್ಯೆಯನ್ನು ಹಮ್ಮಿಕೊಂಡಿದ್ದು, ಈ ವಿದ್ಯೆಯಿಂದ ಸುಮಾರು ವಿದ್ಯಾರ್ಥಿಗಳು ಲಾಭವನ್ನು ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಮನಸ್ಸಿನ ಏಕಾಗ್ರತೆ, ಹಠಮಾರಿತನದಿಂದ ನಿವಾರಣೆ, ಮಕ್ಕಳಲ್ಲಿ ಸಂಸ್ಕಾರ, ಯೋಗ, ಧ್ಯಾನ ಮತ್ತು ಮುದ್ರೆಯನ್ನು ಇಲ್ಲಿ ನಾವು ಅವರಿಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀವಿ. ಈ ಗಾಂಧಾರಿ ವಿದ್ಯೆಯಿಂದ ಮಕ್ಕಳು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಸ್ಥೈರ್ಯತೆಯನ್ನು ಪಡೆದುಕೊಂಡಿದ್ದಾರೆ. ಅವರ ಮನೆಯಲ್ಲಿಯೂ ಸಹ ಒಂದು ಸಂಸ್ಕಾರದ ವಾತಾವರಣವನ್ನು ಕಲ್ಪಿಸ್ತಾ ಇದ್ದೀವಿ. ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಂಸ್ಕಾರದ ವಿಷಯ ತುಂಬ ಮಹತ್ವವಾಗಿದೆ. ಹೀಗಾಗಿ ಇದು ಎಲ್ಲ ಮಕ್ಕಳಿಗೆ ಪಡಿಬೇಕು ಅನ್ನೋ ಉದ್ದೇಶ, ಹಾಗೆ ಎಲ್ಲ ಮಕ್ಕಳಿಗೆ ಅದನ್ನು ತಿಳಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಗಾಂಧಾರಿ ವಿದ್ಯೆ ಮತ್ತು ಯೋಗ ಸಂಸ್ಕಾರ ವಿದ್ಯೆಯನ್ನು ಹಮ್ಮಿಕೊಂಡಿದ್ದೇವೆ. ಪೋಷಕರು ಇದರ ಸದುಪಯೋಗವನ್ನು ತಾವು ಪಡ್ಕೋಬೇಕು. ಇದನ್ನ ಪ್ರಪ್ರಥಮವಾರಿಗೆ ನಾವು ಗದಗ ಜಿಲ್ಲೆ ಮತ್ತು ಗದಗ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮೊದಲು ನಾವು ಗ್ರಾಮಗಳಿಗೆ ಇದನ್ನು ವಿಸ್ತರಿಸಬೇಕೆನ್ನುವಂಥ ಉದ್ದೇಶದಿಂದ ಪ್ರತಿ ಗ್ರಾಮದಲ್ಲಿ ತಾವೇನಾದರೂ 10 ಜನಕ್ಕಿಂತ ಹೆಚ್ಚಿಗೆ ಸಂಖ್ಯೆಯಾದಲ್ಲಿ ನಿಮ್ಮ ಗ್ರಾಮದಲ್ಲಿ ಬಂದು ನಾವು ಈ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀವಿ. ಈ ವಿದ್ಯೆಯು ಸುಮಾರು ಜನಕ್ಕೆ ಲಾಭ ಆಗಿದೆ. ಈ ವಿದ್ಯೆಯ ಕೆಲವೊಂದಿಷ್ಟು ವಿಡಿಯೋಗಳನ್ನು ಹಾಗೆ ಮಕ್ಕಳು ಮಾಡಿದಂತಹ ಈ ಗಾಂಧಾರಿ ವಿದ್ಯೆಯ ಒಂದು ಚಿತ್ರೀಕರಣವನ್ನು ನಾವು ಮಾಡಿದ್ದೀವಿ. ಅದನ್ನು ತಾವು ನೋಡ್ಕೋಬೋದು. ಈ ಗಾಂಧಾರಿ ವಿದ್ಯೆಯಿಂದ ಮನಸ್ಸು ತುಂಬ ಏಕಾಗ್ರತೆ, ಚಂಚಲತೆ ಕಡಿಮೆ ಆಗ್ತದೆ. ದಯಮಾಡಿ ಇದನ್ನೆಲ್ಲರೂ ನಿಮ್ಮ ಮಕ್ಕಳಿಗೆ ಕೊಡಿಸಿ ಸಂಸ್ಕಾರವಂತರನ್ನಾಗಿ ನಿಮ್ಮ ಮಕ್ಕಳನ್ನು ಮಾಡಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಗುರುದೇವ್.